ಶಿರಾ ತಾಲೂಕು ಆಡಳಿತ ಕರ್ನಾಟಕ ಸರ್ಕಾರದ ವತಿಯಿಂದ ಇಂದು ನಗರದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ನಡೆದ 70ನೇ ಕನ್ನಡ ರಾಜ್ಯೋತ್ಸವ ದಿನಾಂಕ 1/11/2025 ಶನಿವಾರ ಸಮಯ ಬೆಳಗ್ಗೆ 10 ಗಂಟೆಗೆ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮತ್ತು ನಾಡಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಆನಂದ್ ಕುಮಾರ್ ಜಿ, ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ, ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮಹಮ್ಮದ್, ನಗರಸಭೆ ಉಪಾಧ್ಯಕ್ಷರು ಲಕ್ಷ್ಮೀಕಾಂತ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎಸ್ ಅಜಯ್ ಕುಮಾರ್, ನಗರಸಭೆ ಪೌರಾಯುಕ್ತರಾದ ಕೆ ರುದ್ರೇಶ್, ಪೊಲೀಸ್ ಉಪಧೀಕ್ಷಕರಾದ ಬಿಕೆ ಶೇಖರ್, ಸಿಪಿಐ ಪ್ರವೀಣ್ ಕುಮಾರ್, ಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿಎನ್ ಕೃಷ್ಣಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಹರೀಶ್ ಆರ್, ಕಸಪ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ, ಸದಸ್ಯರಾದ ರಫಿ, ಆಶ್ರಯ ಕಮಿಟಿ ನೂರುದ್ದೀನ್, ನಾಮಿನಿ ಸದಸ್ಯರಾದ ಸುಶೀಲಾ ವಿರೂಪಾಕ್ಷ, ಪಿಡಿಒ ನಾಗರಾಜು, ಬಿಜಿ ಗೋವಿಂದಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಎಂತಾದರಿರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಕವಿವಾಣಿಯ ಆಶಯವನ್ನು ನೆನೆಯುತ್ತಾ ಭವ್ಯ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಸರ್ವ ಸಜ್ಜನರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಹೊಂದಿರುವ, ಶೇಂಗಾ ಸೀಮೆ ಎಂದೇ ಪ್ರಸಿದ್ಧವಾದ ಬರನಾಡು ಎಂದು ಕರೆಸಿಕೊಂಡಿರುವ, ಭಗೀರಥ ಪ್ರಯತ್ನದಿಂದ ಹೇಮೆಯ ಜುಳಜುಳ ಜೇಂಕಾರವನ್ನು ಪ್ರಾರಂಭ ಮಾಡಿರುವ, ಹಸಿರು ನಾಡಾಗಿರುವ, ಸೂಫಿ ಚಳುವಳಿಯಲ್ಲಿ ಗುರುತಿಸಿಕೊಂಡು ಸರ್ವಧರ್ಮಗಳ ಸಮನ್ವಯ ನಾಡಾಗಿರುವ, ಅಕ್ಷರ ಕ್ರಾಂತಿಯಾಗಿರುವ, ಶಿಕ್ಷಣ ನಗರಿಯಾಗಿ ಪರಿವರ್ತನೆ ಆಗಿರುವ, ಏಷ್ಯಾದ ಅತಿ ದೊಡ್ಡ ಹೂವಿನ ರಥೋತ್ಸವ ನಡೆಯುವ ಪುಣ್ಯಭೂಮಿ ಮಾಗೋಡು ರಂಗನಾಥ ಸ್ವಾಮಿಯ ಕ್ಷೇತ್ರ ಹೊಂದಿರುವ, ಸಾಧು ಸಂತರು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರ ನಾಡಾಗಿರುವ ಶಿರಾ ಜನತೆಗೆ ಇಂದು ಕನ್ನಡ ರಾಜ್ಯೋತ್ಸವದ ಹೆಮ್ಮೆಯ ಸಂಭ್ರಮ. ಘನವೇದಿಕೆಯಲ್ಲಿ ಆಸೀನರಾಗಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಚಿದಾನಂದ ಗೌಡರವರೇ, ಶಿರಾ ನಗರಸಭೆಯ ಅಧ್ಯಕ್ಷರಾಗಿರುವ ಶ್ರೀಯುತ ಜಿಶಾನ್ ಮಹಮ್ಮದ್ ರವರೇ, ಸಮಾರಂಭದಲ್ಲಿ ಆಗಿರುವ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಶಿಕ್ಷಕರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಭವ್ಯ ಭಾರತದ ಮುಂದಿನ ಪುಟಾಣಿ ಪ್ರಜೆಗಳೇ, ಪ್ರತಿ ವರ್ಷದಂತೆ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಈ ಕನ್ನಡ ನಾಡಿನ ಇತಿಹಾಸ, ಕಲೆ, ಪರಂಪರೆಯನ್ನು ಅರಿವು ಮೂಡಿಸುವುದೇ ಇದರ ಆದ್ಯ ಕರ್ತವ್ಯ. ನಮ್ಮ ಕನ್ನಡ ನಾಡು ಶ್ರೀಗಂಧದ ನಾಡು, ಅಚ್ಚ ಕನ್ನಡ, ಸುಂದರ ಬೆಟ್ಟಗಳ, ಗುಡ್ಡಗಳ, ನದಿಗಳಿಂದ ತುಂಬಿ ತುಳಿಯುತ್ತಿರುವ ಸಿರಿಗನ್ನಡ ನಾಡು. ಸಾಧು ಸಂತರು, ಕವಿ, ಮಹರ್ಷಿಗಳು ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ಕೊಟ್ಟಿರುವ ಈ ನಾಡು ಪುಣ್ಯವಾದ ನಾಡು. ಆತ್ಮೀಯರೇ, ನಾವು ಇಂದು 1996ಕ್ಕಿಂತ ಮುಂಚೆ ನಮ್ಮ ಕನ್ನಡ ನಾಡು ಹೀಗಿರಲಿಲ್ಲ. ಸ್ವಾತಂತ್ರ್ಯ ನಂತರ ರಾಜ್ಯ ಪುನರ್ವಿಂಗಡಣೆ ಸಮಿತಿಯ ನಂತರ ಭಾಷೆಯ ಆಧಾರದ ಮೇಲೆ ಕನ್ನಡ ಎಲ್ಲ ರಾಜ್ಯಗಳನ್ನು ವಿಂಗಡಿಸಬೇಕೆಂದು ಬಂದಾಗ ನಮ್ಮ ರಾಜ್ಯ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಆಳ್ವಿಕೆಯಲ್ಲಿ ನೆಲೆಗೊಂಡಿತ್ತು. ಹೈದರಾಬಾದ್ ಕರ್ನಾಟಕ, ಇಂದಿನ ಕಲ್ಯಾಣ ಕರ್ನಾಟಕವಾಗಿರಬಹುದು, ಬಾಂಬೆ ಕರ್ನಾಟಕವಾಗಿರಬಹುದು, ಮದ್ರಾಸ್ ಕರ್ನಾಟಕವಾಗಿರಬಹುದು, ಕೊಡಗು ಇರಬಹುದು, ಸುಮಾರು 28 ಕ್ಷೇತ್ರಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತ ನಾಡನ್ನ ರಾಜ್ಯ ಪುನರ್ವಿಂಗಡಣೆಯ ನಂತರ ಕನ್ನಡನ ಮೈಸೂರು ರಾಜ್ಯವೆಂದು ಆಗಿ 1973ರ ದೇವರಾಜ ಅರಸರ ಆಳ್ವಿಕೆಯಲ್ಲಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯವನ್ನು, ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ನಾಮಕರಣ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ನಾವು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡದ ಸಾಂಸ್ಕೃತಿಕ ಪರಂಪರೆ, ಕಲೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಮಾರ್ಗವನ್ನಾಗಿ ಮಾಡಬೇಕೆಂದು ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಾಗಿ ನಾವು ಶಿರಾ ನಗರದಲ್ಲಿ ಆಚರಿಸುತ್ತಿದ್ದೇವೆ. ಈ ಕನ್ನಡ ನಾಡಿನ
ನುಡಿಗೋಸ್ಕರ, ಭಾಷೆಗೋಸ್ಕರ, ಕಲೆಗೋಸ್ಕರ ಕರ್ನಾಟಕವನ್ನು ಏಕೀಕರಣ ಮಾಡಬೇಕೆಂಬ ಕಾರಣಕ್ಕೋಸ್ಕರ ವಿವಿಧ ಕವಿಗಳು ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಉದಯವಾಗಲಿ ಚೆಲುವ ಕನ್ನಡ ನಾಡು, ನಿತ್ಯೋತ್ಸವದ ಇರ್ಬೋದು, ವಿಶ್ವ ಮಾನವ ಕುವೆಂಪು ಇವರು ಮುಂತಾದವರು ಹಾಗೂ ಬರ್ಗೂರು ರಾಮಚಂದ್ರಪ್ಪ ಅವರು ಆದಂತ ನಮ್ಮದೇ ತಾಲೂಕಿನ ಬರ್ಗೂರು ರಾಮಚಂದ್ರಪ್ಪ ಅವರು ಸಹ ಇದಕ್ಕೆ ಉತ್ತಮವಾದ ಕೊಡುಗೆಗಳನ್ನು ಕೊಟ್ಟು ಕನ್ನಡ ನಾಡು ನುಡಿ ಭಾಷೆಯನ್ನು ಇನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುತ್ತಿದ್ದಾರೆ. ಇದರಲ್ಲಿ ಈಗಿನ ಕಾಲಾಂತರದಲ್ಲಿ ನಾವು ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಉಳಿಸಬೇಕು. ಎನ್ನಡ ಎಕ್ಕಡ ಮಧ್ಯೆ ಕನ್ನಡ ಮರೆತು ಹೋಗಬಾರದು. ಕನ್ನಡ ಮುಂದೆ ಇರಬೇಕು. ಯಾವಾಗಲೂ ಕರ್ನಾಟಕದಲ್ಲಿ ಕರ್ನಾಟಕನೇ ಸಾರ್ವಭೌಮನಾಗಿರಬೇಕು. ಆದ್ದರಿಂದ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಏನೆಂದರೆ, ಈ ಕನ್ನಡದ ಸಂಸ್ಕೃತಿ, ಕಲೆ, ಪರಂಪರೆಯನ್ನು ಉಳಿಸಲು, ಬೆಳೆಸಲು, ಮುಂದಿನ ಪೀಳಿಗೆ ಕೊಂಡೊಯ್ಯಲು ಎಲ್ಲರೂ ಅವಿರಹಿಸುತ್ತಾ ಶ್ರಮಿಸಬೇಕೆಂದು ನನ್ನ ಈ ನುಡಿಗಳನ್ನು ಆಡುತ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳ್ಗೆ ಎಂದು ನನ್ನ ಈ ಮಾತುಗಳನ್ನು ಆಡಲು ಅವಕಾಶ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.